ಮದುವೆ ಇತ್ತು. ನಮಸ್ಕಾರ ಸರ್. ನಮಸ್ತೆ. ಸಂಜೆ ಪೇಪರ್ ಸಂಜೆ ಪೇಪರ್ ಒಂದು ಓದುತ್ತಿದ್ದೆ. ಜೊತೆಗೆ ಒಳ್ಳೆ ಬಿಸಿನೆಸ್ ಕಷಾಯ ಮಾಡ್ಬೋದು. ಕಷಾಯ ನಿಮಗೆ ಚಾ ಒಂದೊಂದು ಒಂದು ಓದೋದು ಅದರಲ್ಲಿ ವಿಷಯಕ್ಕಿಂತ ಹೆಡ್ಡಿಂಗೇ ಜಾಸ್ತಿ. ಜನ ನೋಡೋದು ಅದನ್ನು 90% ಜನ ಫುಲ್ಲಿದೆ. ಮತ್ತೆ ಎಲ್ಲರೂ ಎಲ್ಲ ಸೇರಿದ್ದಾರೆ, ಎಲ್ಲ ಸೇರಿ ಜಾಸ್ತಿ ಜನ ಸೇರುವಾಗಿಲ್ಲ ಇಲೆಕ್ಷನ್. ಅದು ಪರ್ಮಿಷನ್ ಎಲ್ಲ ತಗೊಂಡಿದ್ದಾರೆ. ಏನಾಗುತ್ತೆ ಬ್ಯಾನರ್ ಪೋಸ್ಟರ್ ಎಲ್ಲ ಹಾಕಿಲ್ಲ. ಬ್ಯಾನರ್ ಪೋಸ್ಟರ್ ಹಾಕಿವಿ. ಮಸಾಲ ದೋಸೆ, ಒಂದು ಕಡಕ್ ಒಂದು ಚಾಯ್, ಒಂದು ಪ್ಲೇಟ್ ಬನ್ಸ್. ಏನ್ ಸೆಟ್ರೆ ಏನಾಯ್ತು? ಭಾರಿ ಟೆನ್ಷನ್ ಇದ್ದ ಕಾಣಿಸ್ತಿದೆಯಲ್ಲ. ಏನ್ ಪರ್ಸನಲ್ ಏನ್ ಟೆನ್ಷನ್ ಇಲ್ಲ ವಿಷ್ಣು, ಸ್ವಲ್ಪ ಒಫಿಷಿಯಲ್ ಟೆನ್ಷನ್ ಇದ್ದದೆ. ತುಂಬಾ ಕಿರಿಕಿರಿ ಆಗಿದೆ. ಅಲ್ಲ ಮರ ಸ್ಯಾಲ್ರಿ ಜಾಸ್ತಿ ಆಗಿ ಟೆನ್ಷನ್ ಇರ್ಬೇಕಲ್ಲ. ಸ್ಯಾಲ್ರಿ ಜಾಸ್ತಿ ಆಗಿ ಟೆನ್ಷನ್ ಇರ್ತದೆ. ನಿಮಗೆ ಸ್ಯಾಲ್ರಿ ಬೇಕು, ಟೆನ್ಷನ್ ಬೇಡ ಮಗನಿಗೆ. ಏನ್ ವಿಷಯ ಅಂತ ಹೇಳ್ತೀನಿ ನಾನೀಗ. ಲಾಸ್ಟ್ ವೀಕ್ ಒಬ್ಬ ಹೊಸ HOD ಬಂದಿದ್ದಾರೆ. ಬೆಳಿಗ್ಗೆ ಆಫೀಸಿಗೆ ಕಾರ್ ಇಟ್ಟ ನಂತರ ಶುರು ಮಾಡ್ತಾನೆ. ಟಾರ್ಗೆಟ್ ರೀಚ್ ಮಾಡಬೇಕು, ಟಾರ್ಗೆಟ್ ರೀಚ್ ಮಾಡಬೇಕು. ಏನ್ ಮಾಡೋದು ಗೊತ್ತಿಲ್ಲ. ಆಚೆಂದ ಪರ್ಸನಲ್ ಲೈಫ್ ಇಲ್ಲ, ಈಚೆಂದ ವರ್ಕ್ ಲೈಫ್ ಇಲ್ಲ. ಮತ್ತೆ ಒಂದು ಸಿಗರೇಟ್ ಕೊಡಿಬಿಟ್ರೆ ಸಿಗರೇಟ್ ಇಲ್ಲಿ ಹೋಗಿಲ್ಲ ಸರ್. ಇಲ್ಲಿ ಸಿಗರೇಟ್ ನಿಜ ಅಲ್ಲ. ಹೌದಾ? ಸರಿ. ನಿಮ್ಮ ಟೆನ್ಷನ್ ಫರ್ಗೆಟ್ ಆಗಲಿಕ್ಕೆ ನಾನು ಲಾಂಗ್ ಟ್ರಿಪ್ ಹಾಕಿದ್ದೀನಿ. ಅದೇ ಏಪ್ರಿಲ್ 17ರಿಂದ 21 ತನಕ ಲಾಂಗ್ ಲೀವ್ ಇದೆಯಲ್ಲ, ಒಂದು ಲಾಂಗ್ ಟ್ರಿಪ್ ಹೋಗುವಂತಿದೆ. ಅಲ್ಲ ಮಾರ ಲಾಂಗ್ ಲೀವ್ ಕೊಡ್ಲಿಕ್ಕೆ ಅವ್ನು ಮೊದಲೇ ಟಾರ್ಗೆಟ್ ಅಂತ ಸಾಯ್ತಾ ಇದ್ದಾನೆ. ಅಲ್ಲ ಲಾಂಗ್ ಲೀವ್ ಲಾಂಗ್ ರೈಟಿಗೆ ಹೋಗ್ಬೇಕಾದ್ರೆ ಈಗ ಲಾಂಗ್ ಲೀವ್ ಬೇಕವಾ? ಲಾಂಗ್ ಲೀವ್ ಉಂಟಲ್ಲ ಮಾರೆ. ಮಾವನ ಒಂದೇ ದಿವಸ ಕೊಡ್ಲಿಕ್ಕೆ ಸಾಯ್ತಾರೆ. ಲಾಂಗ್ ಲೀವ್ ಕೊಟ್ಟರೆ ಲಾಂಗ್ ಲೀವ್ ಬರ್ಬೋದು. ಇಲ್ಲಪ್ಪ, ಏಪ್ರಿಲ್ 17ರಿಂದ 21 ತನಕ ಸೀರಿಯಸ್ಲಿ ರಜೆ ಉಂಟು. ಏಪ್ರಿಲ್ 17ರಿಂದ 21 ಹೌದು. ನಾನು ಒಂದು ತಿಂಗಳು ಮುಂಚೆನೇ ಪ್ಲಾನ್ ಮಾಡಿದ್ದೀನಿ ಮಾರೆ. ಏಪ್ರಿಲ್ 17ಕ್ಕೆ ಮಾಘ ಜಯಂತಿ, 18ಕ್ಕೆ ಎಲೆಕ್ಷನ್, 19 ಗುಡ್ ಫ್ರೈಡೆ, 20-21 ಸ್ಯಾಟರ್ಡೆ ಸಂಡೇ. ಊಟಿ ಕೊಡೈಕೆನಾಲ್ಗೆ ಹೋಗಿ ಗುಡ್ ಐಡಿಯಾ ಮಾರ. ಗೊತ್ತಾ 14ಕ್ಕೆ ಸಂಜೆ ಹೊರಟ್ರೆ ಈಗ ಒಂದೇ ಪ್ಲೇಟ್ ಎಕ್ಸ್ಕ್ಯೂಸ್ ಮೀ. ಅನುಮತಿ ಇಲ್ಲದೆ ಆಗಲಿಂದ ನಿಮ್ಮ ಮಾತು ಕೇಳಿದ್ದೀವಿ. ಈಗ ನೀವು ಅನುಮತಿ ಕೊಟ್ಟು ಒಂದು 2 ನಿಮಿಷ ಮಾತಾಡ್ತೀವಿ. ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಆಗ ಕೊಡೈಕೆನಾಲ್ ಊಟಿ ಹೇಳಿ ಇಲ್ಲಿ ಏಪ್ರಿಲ್ 18 ಇಲೆಕ್ಷನ್. ನೀವು ಕೊಡೈಕೆನಾಲ್ ಊಟಿಗೆ ಹೋದ್ರೆ ಈ ಓಟಿಗೆ ಹೋಗೋದು ಯಾರು? ಅಲ್ಲ ಸ್ವಾಮಿ, ನಮ್ಮ ದೇಶದಲ್ಲಿ 80ರಿಂದ 90 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 4 ಓಟೇನು ಹಾಕಿಲ್ಲ ಅಂತ ಹೇಳಿದ್ರೆ ದೇಶ ಕರೆಕ್ಟ್ ಸ್ವಾಮಿ, ದೇಶ ಬಿದ್ದೋಗಲ್ಲ. ಆದರೆ ಅವರು ಯೋಗ್ಯ ವ್ಯಕ್ತಿ, ಚುನಾವಣೆಗಿದ್ದವರು ಯೋಗ್ಯ ವ್ಯಕ್ತಿ ಕೇವಲ 4 ಮತಗಳ ಅಂತದಿಂದ ಸೋತ್ರೆ ನಾವು ಅವರು ಯೋಗ್ಯ ಉತ್ತಮ ನಾಯಕ ನಮ್ಮ ದೇಶಕ್ಕೆ ಕೊಡುವಲ್ಲಿ ಸೋತ್ರೆ ಮತ್ತೆ ನಮ್ಮ ದೇಶ ಪ್ರಗತಿ ಪಥ ಕಾಯಲಿಕ್ಕೆ 5 ವರ್ಷ ಹಿಂದೆ ಹೋಗ್ತದೆ. ನಾವು ಮತ್ತೆ 5 ವರ್ಷ ಕಾಯಬೇಕು. ಸಂವಿಧಾನಬದ್ಧ ಚುನಾವಣೆಗಾಗಿ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೇವೆ. ಆದರೆ ನಮ್ಮ ಒಂದು ಅಮೂಲ್ಯವಾದ ಮಾತಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ಮತವನ್ನು ಹಾಕಲೇಬೇಕು. ನೋಡಿ, ಈಗ ನಾನು ನಿಮ್ಮ 2 ತಿಂಗಳ ಹಿಂದೆ ಮಕ್ಕಳ ಬೇಸಿಗೆ ರಜೆಯಲ್ಲಿ ಲಾಂಗ್ ಟೂರ್ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ದೆ. ಇಲೆಕ್ಷನ್ ಡಿಕ್ಲೇರ್ ಆದ ಕೂಡಲೇ ಏನು ಮಾಡಿದೆ, ವೋಟ್ ಹಾಕಿದ ಮೇಲೆ ಮತ್ತೆ ನನ್ನ ಟೂರಲ್ಲಿ ಚೇಂಜ್ ಮಾಡಿದೆ, ಪ್ಲಾನ್ ಬಿ. ಮತ್ತೆ ಟೂರ್ಗೆ ಆರಾಮ್ಸೆ ಹೋಗುವ. ನಾವೊಂದು ಉತ್ತಮ ಸಂವಿಧಾನ, ಉತ್ತಮ ಸರ್ಕಾರ ಕೊಡಲಿಕ್ಕೆ ನಾವೆಲ್ಲ ನಮ್ಮ ಅಮೂಲ್ಯದ ಮತವನ್ನು ಚಲಾಯಿಸಬೇಕು. ಇದು ನಮ್ಮ
ಕರ್ತವ್ಯ. ನಮ್ಮ ಶಾಸಕರು, ನಮ್ಮ ನಾಯಕರು, ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರ ಸರಿ ಇಲ್ಲ ಅಂತ 4 ವರ್ಷಾನುಗಟ್ಲೆ ಕೊರಗ್ತಾ ಇರ್ತೀವಿ. ಆದ್ರೆ ಇವಾಗ ನಮ್ಮ ಮತ ಕೊಟ್ಟು ಚುನಾವಣೆ ಬರುವಾಗ ಅದನ್ನು ಸರಿಪಡಿಸೋ ಒಂದು ಕ್ಷಣ ಬರುವಾಗ ನಾವೆಲ್ಲರೂ ಊಟಿಯನ್ನು ಪಡ್ತೀವಿ. ಇದು ಎಷ್ಟು ಮಟ್ಟಕ್ಕೆ ಸರಿ? ಇದೊಂದು ಅವಕಾಶ ನಮ್ಗೆ ಕೊಟ್ಟಿರೋದು, ನಮ್ಮ ತಪ್ಪುಗಳನ್ನು ಸರಿ ಮಾಡೋ ಅವಕಾಶ. ಸರಿಯಾಗಿ ಹೇಳಿ. ನೀವು ಹೇಳಿದ್ದೆಲ್ಲ ಸರಿ ಸರ್. ನಮ್ಮ ಪಕ್ಕದ ಮನೆಯವರು ಮಸ್ಕತ್ರಿಂದ ಓಟ್ ಹಾಕ್ಲಿಕ್ಕೆ ಅಂತಲೇ ಬರ್ತಾ ಇದ್ದಾರೆ. ನಾವು ಮತ್ತೆ ಅದೆಲ್ಲ ನಾವು ಹೇಳೋದು. ವಿದೇಶದಲ್ಲಿರೋ ರಜೆ ಹಾಕಿ ಬರ್ತಾರೆ. ಹೌದು, ಬಟ್ ನಾವು ಯಾವ ರಜೆ ಸಿಗ್ತೇವೆ ನೋಡ್ತೇವೆ ತಿರುಗಿಟ್ಟು. ಹೇಳೋದ್ರಲ್ಲಿ ಏನೋ ಒಂದು ಅರ್ಥ ಇದೆಯಲ್ಲ. ಒಂದ್ ಕಡೆ ಅಲ್ಲ ಸ್ವಾಮಿ, ಎಲ್ಲ ಕಡೆನೂ ಹೇಳೋದ್ರಲ್ಲಿ ಅರ್ಥ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಏಪ್ರಿಲ್ 18ಕ್ಕೆ ಬೆಳಿಗ್ಗೆ 7 ಗಂಟೆ ಬೇಗ ಮತದಾನ ಕೇಂದ್ರದಲ್ಲಿ ಮತದಾನ ಮಾಡೋಣ. ಆನಂತರ ಲಾಂಗ್ ಟ್ರಿಪ್ ಹೋಗೋಣ. ಏನಂತೀರಾ? Yes, you are right. Vote is our right. ಸರ್ ತುಂಬಾ ಥ್ಯಾಂಕ್ಸ್ ಸರ್. ನಮಗೆ ಇಷ್ಟೆಲ್ಲ ನಾವು ಯೋಚಿಸ್ಲೇ ಇಲ್ಲ. 1 ವಾರ ರಜೆ ಉಂಟಂತ ಸೀದಾ ಬ್ಯಾಕ್ ಪಾಕ್ ಮಾಡಿ ಹೋಗ್ಬಿಟ್ಟು ಸರ್. ಮತ್ತೆ ಇಡೀ ವರ್ಷ 5 ವರ್ಷ ನಾವು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ತೇವೆ ಸರ್. ಥ್ಯಾಂಕ್ಸ್ ಎಲ್ಲ ಬೇಡ ಸ್ವಾಮಿ. ಮತದಾನ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಈ ಮಾಹಿತಿಯನ್ನು ದೇಶದ ಮೂಲೆ ಮೂಲೆಗೂ ನಾವು ಭಾರತೀಯನಾಗಿ ಪ್ರಸರಿಸಬೇಕು. ಹಾಗೆ ನಾನು ಮತದಾನ ಮಾಡುತ್ತೇನೆ, ಮತ್ತೆ ನೀವು? ಮತದಾನ ನಮ್ಮನ್ನು, ಅದನ್ನು ತಪ್ಪದೇ ಚಲಾಯಿಸಿ. ಓಟ್ ನಮ್ಮನ್ನ ರೈಟ್, ಮಾತೆಲ್ಲ ಪಕ್ಕನೆ ಮಾಡಿ. To vote is to exist. Why stop now when you've been doing it from so many years? ಭವ್ಯ ಭಾರತ ನಿರ್ಮಾಣವೇ ನಮ್ಮ ಕನಸು. ಉತ್ತಮ ನಾಯಕನನ್ನು ಆಯ್ಕೆ ಮಾಡುವುದೇ ನಮ್ಮೆಲ್ಲರ ಹೊಣೆ. ನಮ್ಮ ಮತದಾನದಿಂದ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವುದು ಇಸ್ ದೇಶ ಕಾ ಭವಿಷ್ಯ ಆಪ್ಕಿ ಹಾತ್ ಮೇ. ಮತದಾನ ಎನ್ನುವುದು ನಮ್ಮ ದೇಶದ ಒಂದು ಹಬ್ಬದ ಹಾಗೆ. ಆದ್ದರಿಂದ 18ರಂದು ಏಪ್ರಿಲ್ ತಾರೀಕಿನ 18ರಂದು ಕಡ್ಡಾಯವಾಗಿ ನಾವೆಲ್ಲ ಒಂದು ಮತದಾನ ಮಾಡಲೇಬೇಕು. Voting is a right, but I feel that voting is a duty. So let us make it as a duty and see that every one of us, every individual, every citizen of India come to the polling booth and vote for our future.